ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಅಲಂಕಾರದ ವಿಷಯಕ್ಕೆ ನಾವು ನೇರವಾಗಿ ಹೋಗೋಣ. ಇಂದಿನ ಅಲಂಕಾರ ಯಾವುದು ಅಂತ ಹೇಳಿದ್ರೆ ಕಣ್ಣೆದುರಿಗೆ ಕಾಣ್ತಾ ಇದೆ. ಅರ್ಥಾಲಂಕಾರದಲ್ಲಿ ಬರುವಂತಹ ಮೂರನೆಯ ವಿಧ ಅದು ಯಾವುದು ಅಂತ ಹೇಳಿದ್ರೆ ದೃಷ್ಟಾಂತ ಅಲಂಕಾರ. ಮೂರನೆಯ ಅಲಂಕಾರದ ಹೆಸರು ಮಕ್ಕಳೇ ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕು, ದೃಷ್ಟಾಂತ ಅಲಂಕಾರ. ಈ ದಿವಸ ಅದರ ಬಗ್ಗೆ ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಮೊದಲು ಆ ಪದದ ಅರ್ಥವನ್ನು ಗಮನಿಸೋಣ ಮಕ್ಕಳೇ. ಇಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ನೋಡಿ, ದೃಷ್ಟಾಂತ ಅಂದ್ರೆ ಏನು ಇಲ್ಲಿದೆ ನೋಡಿ, ನಾನು ಬರೆದಿದ್ದೀನಿ. ದೃಷ್ಟಾಂತ ಎಂದರೆ ಉದಾಹರಣೆ, ನಿದರ್ಶನ, ಸಾಕ್ಷ್ಯ, ಸಾದೃಶ್ಯ ಎಂಬ ಅರ್ಥಗಳಿವೆ. ಮೊದಲಾದ ಅರ್ಥಗಳನ್ನು ನಾವು ಕಾಣಬಹುದು. ಯಾವುದಕ್ಕೆ? ದೃಷ್ಟಾಂತ ಅನ್ನುವಂತಹ ಒಂದು ಪದಕ್ಕೆ. ಉದಾಹರಣೆ, ನಿಮಗೊಂದು ಇದನ್ನು ಅರ್ಥಪಡಿಸೋಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಸಹಜವಾಗಿ ನೀವು ತರಗತಿಯಲ್ಲಿ ಪಾಠ ಕೇಳ್ತಾ ಇರಬೇಕಾದಾಗ ಪಾಠ ಮಾಡ್ತಕ್ಕಂತಹ ನಿಮ್ಮ ಶಿಕ್ಷಕರು ಹೆಚ್ಚು ಕಡಿಮೆ ಈ ಪದವನ್ನು ಬಳಸೋದುಂಟು ಅಲ್ಲಲ್ಲಿ, ಅಥವಾ ಇದಂತೂ ಸಾಕಷ್ಟು ಬಾರಿ ಬಳಸ್ತಾರೆ. ಉದಾಹರಣೆ ನೆನಪೈತಲ್ಲ? ಯಾವುದಾದ್ರೂ ಒಂದು ಪಾಠದ ವಿಷಯ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಏನು ಹೇಳ್ತಾರೆ ಹೇಳಿ ಮಕ್ಕಳೇ? ನಾನೀಗ ನಿಮಗೊಂದು ಉದಾಹರಣೆಯನ್ನ ಕೊಡ್ತೀನಿ. ಉದಾಹರಣೆ. ಉದಾಹರಣೆ ಪದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿದ್ರೆ ದೃಷ್ಟಾಂತ. ಯಾವುದಾದ್ರೂ ಒಂದು ವಿಷಯ ನಮಗೆ ಅರ್ಥವಾಗೋದಕ್ಕೆ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಹೇಳುವ ರೀತಿಯಲ್ಲಿ ಉದಾಹರಣೆಯಾಗಿ ಹೇಳ್ತೀವಲ್ಲ, ಆ ಉದಾಹರಣೆಯನ್ನ ನೀಡೋದಿಕ್ಕೇನೆ ಉದಾಹರಣೆ ಅನ್ನೋ ಪದಕ್ಕೆ ದೃಷ್ಟಾಂತ ಅನ್ನೋ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಅಥವಾ ಎಲ್ಲಾದ್ರೂ ಈ ಪುರಾಣ ಪ್ರವಚನಗಳು ನಡೀತಾ ಇರಬೇಕಾದ್ರೆ ಈ ಪುರಾಣದ ಕಥೆಗಳನ್ನ ಹೇಳ್ತಕ್ಕಂತಹ ಆ ಹರಿದಾಸ ಕೀರ್ತನಕಾರರು ಏನಿರ್ತಾರಲ್ಲ ಅವರು ಕೂಡ ಹೇಳ್ತಾರೆ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸದ್ಭಕ್ತಾದಿ ಬಂಧುಗಳೇ, ನಿಮಗೊಂದು ದೃಷ್ಟಾಂತವನ್ನು ನಾನೀಗ ಹೇಳೋದಕ್ಕೆ ಬಯಸ್ತೀನಿ ಹೇಳ್ತಾರಲ್ಲಿ. ದೃಷ್ಟಾಂತ. ದೃಷ್ಟಾಂತ ಅಂತಂದ್ರೆ ಉದಾಹರಣೆಯನ್ನ ಕೊಡ್ತಕ್ಕಂಥದ್ದು. ಉದಾಹರಣೆಗೆ ಇನ್ನೊಂದು ರೀತಿಯಲ್ಲಿ ಸಮಾನಾರ್ಥಕ ಪದ ನಿದರ್ಶನವನ್ನ ಕೊಡೋದು. ನಾನು ನಿಮಗೊಂದು ನಿದರ್ಶನ ಕೊಡ್ತೀನಿ. ಸಾಕ್ಷ್ಯ, ಸಾದೃಶ್ಯ, ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತನೇ ಈ ದೃಷ್ಟಾಂತ ಅನ್ನೋ ಪದಕ್ಕೆ ಈ ಎಲ್ಲ ಅರ್ಥಗಳನ್ನ ನಾವು ನೋಡ್ತಾ ಬರ್ತೀವಿ. ಈಗ ನಿಮಗೆ ದೃಷ್ಟಾಂತ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ಏನು ದೃಷ್ಟಾಂತ ಅಂದ್ರೆ ಉದಾಹರಣೆಯನ್ನ ನೀಡುವುದು, ಕೊಡುವುದು ಅಂತ ಅರ್ಥ. ಹಾಗಾದ್ರೆ ದೃಷ್ಟಾಂತ ಅಲಂಕಾರ ಎಂದರೇನು? ನಿಮಗೋಸ್ಕರ ನಾನಿಲ್ಲೊಂದು ಅರ್ಥವಾಗೋದಿಕ್ಕೆ ಒಂದು 3 ವ್ಯಾಖ್ಯಾನಗಳನ್ನ ಬಳಸಿದ್ದೀನಿ ಮಕ್ಕಳೇ. ನೀವು ಯಾವುದನ್ನು ಬೇಕಾದರೂ ಕೂಡ ಅರ್ಥವನ್ನು ಮಾಡ್ಕೋಬಹುದು. ನಾನೀಗ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಮೊದಲನೆಯ ವ್ಯಾಖ್ಯಾನ ಏನಿದೆ, 2 ಬೇರೆ ಬೇರೆ ವಾಕ್ಯಗಳು. ತುಂಬಾ ಚೆನ್ನಾಗಿ ಗಮನ ಕೊಡಿ. ಏನಿದೆ ಇಲ್ಲಿ ದೃಷ್ಟಾಂತ ಅಲಂಕಾರದ ವಾಕ್ಯದಲ್ಲಿ ಏನ್ ಬರ್ತವೆ ಅಂತ ಹೇಳಿದ್ರೆ 2 ಬೇರೆ ಬೇರೆ ವಾಕ್ಯಗಳು ಬರ್ತವೆ. ಉದಾಹರಣೆಗಳಿಗೆ ಇಲ್ಲಿದ್ದಾವೆ, ಆಮೇಲೆ ಹೇಳ್ತೀನಿ ನಾನು. 2 ಬೇರೆ ಬೇರೆ ವಾಕ್ಯಗಳು ಬಂದಿದ್ದು ಆ ವಾಕ್ಯಗಳು ಏನಾಗಿರ್ತವೆ ಅಂತಂದು ಹೇಳಿದ್ರೆ ಪರಸ್ಪರ ಅರ್ಥ ಸಾದೃಶ್ಯದ ಮೂಲಕ ಅರ್ಥಗಳಲ್ಲಿ ಒಂದೇ ರೀತಿಯ ಸಮಾನತೆಯನ್ನ ಹೊಂದಿರತಕ್ಕಂಥದ್ದು. ಮೊದಲು ವ್ಯಾಖ್ಯಾನವನ್ನ ಗಮನಿಸಿಬಿಡೋಣ. 2 ಬೇರೆ ಬೇರೆ ವಾಕ್ಯಗಳು ಪರಸ್ಪರ ಅರ್ಥ ಸಾದೃಶ್ಯದ ಮೂಲಕ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ. ನೀವು ಈ ಪದವನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ದೃಷ್ಟಾಂತ ಅಲಂಕಾರದ ವಾಕ್ಯವನ್ನ ಮುಂದೆ ಬಿಡಿಸ್ಬೇಕಾದ್ರೆ ನಿಮಗೆ ಸದಾ ಕಾಲ ನೆನಪಿರಬೇಕಾಗಿರೋ ಪದ ಯಾವುದು ಅಂತ ಹೇಳಿದ್ರೆ ಬಿಂಬ ಪ್ರತಿಬಿಂಬ ಭಾವದಂತೆ ವರ್ಣಿತವಾದರೆ ಅದನ್ನು ದೃಷ್ಟಾಂತ ಅಲಂಕಾರ ಎನ್ನುವರು. ಈ ವ್ಯಾಖ್ಯಾನ ನೋಡಿದಾಗ ನಿಮಗೇನು ಅನಿಸ್ತು? ಸರ್ ಅದು ಏನು ಸರ್ ಅದು ಬಿಂಬ ಪ್ರತಿಬಿಂಬ ಭಾವದಂತೆ ಅಂತಿದ್ದೀರಲ್ಲ ನೀವು, ಏನು ಹಂಗಂದ್ರೆ ಹೇಳ್ತೀನಿ ಮಕ್ಕಳೇ.
ಇಲ್ಲಿ ಎರಡು ವಾಕ್ಯಗಳು ಅರ್ಥ ಸಾದೃಶ್ಯದ ಮೂಲಕ ಬಿಂಬ ಪ್ರತಿಬಿಂಬ ಭಾವದಂತೆ ವ್ಯಕ್ತವಾಗಿರ್ತವೆ, ವ್ಯಕ್ತವಾಗಿ ವರ್ಣಿಸಲ್ಪಟ್ಟಿರ್ತವೆ. ಆ ರೀತಿ ವರ್ಣಿಸಲ್ಪಟ್ಟಿದ್ರೆ ಅದನ್ನ ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರೀತಾರೆ. ಅದಕ್ಕೂ ಮೊದಲು ನಾನು ಇದನ್ನು ಹೇಳ್ಬಿಡ್ತೀನಿ. ಬಿಂಬ ಪ್ರತಿಬಿಂಬ ಅಂದ್ರೆ ಏನು ಅನ್ನೋದನ್ನು ಹೇಳ್ತೀನಿ ನಿಮಗೆ. ನೀವು ಎಲ್ಲರ ಮನೆಯಲ್ಲೂ ಕೂಡ ಕನ್ನಡಿ ಇದೆ ಅಂತ ನಾನು ಭಾವಿಸ್ತೀನಿ. ಕನ್ನಡಿ ಇದೆಯಲ್ಲ, ಮನೆಗಳಲ್ಲಿ ಕನ್ನಡಿ ಇರುತ್ತೆ. ಬೆಳಗ್ಗೆ ನೀವು ಶಾಲೆಗೆ ಹೋಗುವಂಥ ಸಂದರ್ಭ ಅಥವಾ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅದರ ಮುಂದೆ ನಿಂತು ತಾನೇ ನಾವು ಅಲಂಕಾರವನ್ನು ಮಾಡಿಕೊಳ್ಳೋದು. ನಾವು ಮಾಡ್ತಿರೋದು ಅಲಂಕಾರದ ವಿಷಯನೇ, ಆದರೆ ಆ ಅಲಂಕಾರ ಬೇರೆ. ಕನ್ನಡಿ ಮುಂದೆ ನಿಂತು ಮಾಡಿಕೊಳ್ಳೋ ಅಲಂಕಾರನೇ ಬೇರೆ, ಇಲ್ಲಿ ಮಾಡುವ ಅಲಂಕಾರನೇ ಬೇರೆ. ಈಗ ಅದೇ ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ದೃಷ್ಟಾಂತ ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ದೃಷ್ಟಾಂತವನ್ನು ಕೊಡ್ತಾ ಇದ್ದೀನಿ, ಉದಾಹರಣೆ ಕೊಡ್ತಾ ಇದ್ದೀನಿ. ಕನ್ನಡಿ ಮುಂದೆ ನಿಂತಾಗ ನಿಮಗೆಲ್ಲ ಗೊತ್ತಿರಬಹುದು, ಕನ್ನಡಿಯಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಚಿತ್ರ ಕಾಣಿಸುತ್ತೆ. ನಮ್ಮದೇ ಆಗಿರ್ತಕ್ಕಂತಹ ಚಿತ್ರ ಕನ್ನಡಿಯಲ್ಲಿ ಕಾಣುತ್ತಿದ್ರೆ ಅದು ನಮ್ಮ ಪ್ರತಿಬಿಂಬ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ನಿಂತ ನೀರಲ್ಲಿ, ಬಾವಿಯಲ್ಲಿ ಬಗ್ಗಿ ನೋಡಿದಾಗ, ಕನ್ನಡಿಯಲ್ಲಿ ನೋಡಿದಾಗ ನಮ್ಮದೇ ಪ್ರತಿಬಿಂಬ ಕಾಣುತ್ತೆ ತಾನೆ. ನಮ್ಮದೇ ಆಕಾರ ಕನ್ನಡಿಯಲ್ಲಿ ಕಾಣೋದು ಪ್ರತಿಬಿಂಬ. ಆ ಕನ್ನಡಿಯ ಮುಂದೆ ನಿಂತಿರ್ತಕ್ಕಂತಹ ನಾವು ಇದೀವಲ್ಲ, ಅದು ಏನದು? ನಮ್ಮ ಆಕೃತಿ, ನಮ್ಮ ಆಕಾರ, ಅದು ಬಿಂಬ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಇಲ್ಲಿ ಎರಡು ವಾಕ್ಯಗಳು ಹೆಂಗ್ ಬಂದಿರ್ತಾವಪ್ಪ ಅಂದ್ರೆ, ಬಿಂಬ ಪ್ರತಿಬಿಂಬ ಭಾವದಂತೆ. ಯಾವುದರ ಮೂಲಕ? ಅರ್ಥ ಸಾದೃಶ್ಯದ ಮೂಲಕ. ಎರಡು ಬೇರೆ ಬೇರೆ ವಾಕ್ಯಗಳಾಗಿರಬಹುದು ಅವು, ಆದರೆ ಒಂದಕ್ಕೊಂದು ಅರ್ಥ ಸಾದೃಶ್ಯದಲ್ಲಿ ಹೋಲಿಕೆ ಅಥವಾ ಸಮಾನತೆಯನ್ನ ನಾವು ದೃಷ್ಟಾಂತ ಅಲಂಕಾರದಲ್ಲಿ ಬರುವ ವಾಕ್ಯಗಳಲ್ಲಿ ಗಮನಿಸ್ತೀವಿ. ಈ ಉದಾಹರಣೆಗೆ ನಾನು ಇಲ್ಲಿರೋ ವಾಕ್ಯನ ಉದಾಹರಣೆ ಕೊಟ್ಟುಬಿಡ್ತೀನಿ. ಮೊದಲನೇದೊಂದು ಉದಾಹರಣೆ ಇದೆ, ಸ್ವಲ್ಪ ಎಲ್ಲರೂ ಗಮನಿಸಿ ಬಿಡಿ ಮಕ್ಕಳೇ. ಏನಿದೆ ನೋಡಿ, ಸರ್ವೇ ಸಾಮಾನ್ಯವಾಗಿ ನೀವು ಕೇಳಿರೋ ಅಂಥದ್ದು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಸರ್ ಕೇಳಿದ್ದೀವಿ, ಇದೊಂದು ಗಾದೆ ಮಾತು. ಅದನ್ನು ಹೇಳ್ಬಿಡ್ತೀನಿ ಮಕ್ಕಳೇ. ದೃಷ್ಟಾಂತ ಅಲಂಕಾರಕ್ಕೆ ಹೆಚ್ಚಾಗಿ ಗಾದೆ ಮಾತಿನ ಪದಗಳೇ ಉದಾಹರಣೆಯಾಗಿ ಬರ್ತಾ ಇದೆ. ಉದಾಹರಣೆ, ದೃಷ್ಟಾಂತ. ಈಗ ಈ ವಾಕ್ಯವನ್ನ ಗಮನಿಸಿಬಿಡಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈಗ ನೋಡಿ, ಈ ಗಾದೆ ನಮಗೆ ತಿಳಿಸ್ಕೊಡೋದೇನು ಅಂದ್ರೆ, ಊಟದಲ್ಲಿ ಉಪ್ಪಿನ ಮಹತ್ವ ಬಹಳ ಮುಖ್ಯ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗೇನೆ ನಮ್ಮ ನೂರಾರು ಸಾವಿರಾರು ಬಂಧುಗಳಲ್ಲಿ ಯಾವ ಬಂಧು ನಮಗೆ ಜೀವನದುದ್ದಕ್ಕೂ ಬಹಳ ಹತ್ರ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ ಅದು ಹೆತ್ತ ತಾಯಿ ಅಲ್ಲ. ಊಟದಲ್ಲಿ ಉಪ್ಪಿಲ್ಲ ಅಂದ್ರೆ ರುಚಿ ಇಲ್ಲ. ಒಬ್ಬ ವ್ಯಕ್ತಿಗೆ ತಾಯಿಯ ಪ್ರೀತಿ ಮಮತೆ ಜೀವನದಲ್ಲಿ ಇಲ್ಲ ಅಂದ್ರೆ ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ ವಾತ್ಸಲ್ಯನ ನಾವು ಬೇರೆ ಬಂಧುಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವು ಎರಡು ಬೇರೆ ಬೇರೆ ವಾಕ್ಯಗಳು. ಇಲ್ಲೈತಲ್ಲ, ಎರಡು ಬೇರೆ ಬೇರೆ ವಾಕ್ಯಗಳು. ಉಪ್ಪಿಗಿಂತ ರುಚಿ ಇಲ್ಲ, ಅದೇ ಬೇರೆ ವಾಕ್ಯ. ನೆನ್ಪಿಟ್ಕೋಬೇಕು, ದೃಷ್ಟಾಂತ ಅಲಂಕಾರದಲ್ಲಿ ಎರಡು ವಾಕ್ಯಗಳು ಬರ್ತವೆ ಮಕ್ಕಳಿಗೆ. ಉದಾಹರಣೆಯಲ್ಲಿ ಗಮನಿಸ್ತದಿರಿ ನೀವು. ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋದು ಒಂದು ವಾಕ್ಯ, ತಾಯಿಗಿಂತ ಬಂಧುವಿಲ್ಲ ಅನ್ನೋದು ಇನ್ನೊಂದು ವಾಕ್ಯ. ಎರಡು ಬೇರೆ ಬೇರೆ ವಾಕ್ಯಗಳು. ಆದ್ರೆ ಏನಾಗಿದ್ದಾವೆ? ಪರಸ್ಪರ ಅರ್ಥ ಸಾದೃಶ್ಯದ ಮೂಲಕ ಅರ್ಥಗಳಲ್ಲಿ ಸಾಮ್ಯತೆಯನ್ನ, ಸಾದೃಶ್ಯ ಅಂದ್ರೆ ಒಂದೇ ರೀತಿಯ ಹೋಲಿಕೆಯನ್ನ, ಸಮಾನತೆಯ ಅರ್ಥವನ್ನ ಒಳಗೊಂಡಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಅರ್ಥಗಳಲ್ಲಿ ಸಾದೃಶ್ಯ, ಸಮಾನವಾದ ಅರ್ಥಗಳನ್ನ ಹೊಂದಿರತಕ್ಕಂಥದ್ದು. ಅವು ಹೆಂಗ ವ್ಯಕ್ತವಾಗಿರ್ತವೆ ಅಂದ್ರೆ ಬಿಂಬ ಪ್ರತಿಬಿಂಬ ಭಾವದಂತೆ. ಒಂದಕ್ಕೊಂದು ಅಂದ್ರೆ ಒಂದು ವಿಷಯವನ್ನ ಅರ್ಥಪಡಿಸೋದಕ್ಕೆ ಇನ್ನೊಂದು ವಿಷಯವನ್ನ ನಾವು ಉದಾಹರಣೆಯಾಗಿ ನೀಡುತ್ತೇವೆ. ಅರ್ಥ ಮಾಡ್ಕೊಳಕತ್ತೀರಿ? ದೃಷ್ಟಾಂತವನ್ನ ಕೊಡ್ತೀವಿ. ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋದನ್ನ ಸ್ಪಷ್ಟತೆ ಸಿಗಬೇಕು ಅಂತ ಹೇಳಿದ್ರೆ, ಅದು ಅರ್ಥ ಆಗಲಿಲ್ಲ ಅಂದ್ರೆ ತಾಯಿಗಿಂತ ಬಂಧುವಿಲ್ಲ ಅನ್ನುವಂತಹ ಇನ್ನೊಂದು ವಿಚಾರವನ್ನ ನಾವು ವ್ಯಕ್ತಪಡಿಸ್ತೀವಿ. ಇಲ್ಲಿ ಇನ್ನೊಂದು ವಾಕ್ಯ ಕೂಡ ಅದೇ ಇದೆ ನೋಡಿ, ವ್ಯಾಖ್ಯಾನ ಏನಿದೆ ಗಮನ ಕೊಡಿ. ಒಂದು ವಿಚಾರವನ್ನು ಸ್ಪಷ್ಟಪಡಿಸಲು ಇನ್ನೊಂದು ವಿಚಾರವನ್ನು. ಈ ವ್ಯಾಖ್ಯಾನ ನಿಮಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಒಂದು ವಿಚಾರವನ್ನ ಸ್ಪಷ್ಟಪಡಿಸಲು, ಅರ್ಥಪಡಿಸಲು ಇನ್ನೊಂದು ವಿಚಾರವನ್ನ ಉದಾಹರಣೆಯಾಗಿ ಹೇಳುವುದಕ್ಕೆ ಎಂತಹ ಅಲಂಕಾರ ಅಂತ ಹೇಳಿ ಕರೆದಿದ್ದೀವಿ ನಾವು? ದೃಷ್ಟಾಂತ ಅಲಂಕಾರ.
ಒಂದು ವಿಷಯನ ಅರ್ಥಪಡಿಸೋಕೆ ಇನ್ನೊಂದು ಅಂಥದ್ದೇ ಅರ್ಥವನ್ನ ಒಳಗೊಂಡಿರುವ, ಅಂಥದ್ದೇ ಮೌಲ್ಯವಿರುವಂತಹ ಇನ್ನೊಂದು ವಿಚಾರವನ್ನು ನಾವು ಏನಾಗಿ ಕೊಡ್ತೀವಿ? ಉದಾಹರಣೆಯಾಗಿ ಕೊಡುವುದಕ್ಕೆ, ನೀಡುವುದಕ್ಕೆ ಎಂತಹ ಅಲಂಕಾರ? ದೃಷ್ಟಾಂತ ಅಲಂಕಾರ. ಇದು ಸರಿ ಅಲ್ವಾ? ಈ ಉದಾಹರಣೆಯಲ್ಲೇ ಗಮನಿಸಿ ನೋಡಿ. ಉಪ್ಪಿಗಿಂತ ರುಚಿ ಇಲ್ಲ, ಅದನ್ನು ಅರ್ಥಪಡಿಸೋದಕ್ಕೆ, ಸ್ಪಷ್ಟಪಡಿಸೋದಕ್ಕೆ ಇನ್ನೊಂದು ವಾಕ್ಯವನ್ನ ಉದಾಹರಣೆಯಾಗಿ ನೀಡಿರತಕ್ಕಂತಹ ಸಂದರ್ಭ. ತಾಯಿಗಿಂತ ಬಂಧುವಿಲ್ಲ. ಇನ್ನೊಂದು ಉದಾಹರಣೆ ಇದೆ ನೋಡಿ. ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ತಿಳಿಯದು. ನೀವಿಲ್ಲಿ ಗಮನಿಸಬೇಕು. ಊರು ಉಪಕಾರ ಅರಿಯದು ಅನ್ನೋದ್ರ ಅಲ್ಲಿಗೆ ಒಂದು ವಾಕ್ಯ ಮುಗೀತು. ಮುಂದಕ್ಕೆ ಹೆಣ ಶೃಂಗಾರ ತಿಳಿಯದು ಅನ್ನೋದು ಅದು ಇನ್ನೊಂದು ವಾಕ್ಯ. ಎರಡು ಬೇರೆ ಬೇರೆ ವಾಕ್ಯಗಳು. ಒಂದು ವಾಕ್ಯವನ್ನ ಅಥವಾ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲು ಇನ್ನೊಂದು ವಿಚಾರವನ್ನು ನಾವು ಏನಾಗಿ ಕೊಡ್ತೀವಿ? ಉದಾಹರಣೆಯಾಗಿ ಕೊಡುವಂಥದ್ದು. ಹಾಗೆ ಕೊಡುವಂತಹ ಅಲಂಕಾರನೇ ಯಾವುದಪ್ಪ ಅಂತ ಹೇಳಿದ್ರೆ ದೃಷ್ಟಾಂತ ಅಲಂಕಾರವಾಗಿದೆ. ಇದು ಎರಡನೆಯ ವ್ಯಾಖ್ಯಾನ ಮಕ್ಕಳೇ. ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ಒಂದು ವಾಕ್ಯ ಕೂಡ ಇದೆ ನೋಡಿ. ಇಲ್ಲಿ ವ್ಯಾಖ್ಯಾನ ಏನಿದೆ? ಕವಿ ಒಂದು ಸಂಗತಿಯನ್ನ ಸ್ಪಷ್ಟಪಡಿಸಲು, ಇದೇ ರೀತಿಯಲ್ಲೇ ಇದದು, ವಿಚಾರ ಬೇರೆ ಅಲ್ಲ, ಸಂಗತಿ ಬೇರೆ ಅಲ್ಲ. ಒಂದು ಸಂಗತಿಯನ್ನ ಸ್ಪಷ್ಟಪಡಿಸಲು ಭಿನ್ನ ಧರ್ಮದಿಂದ ಕೂಡಿದ, ಇದು ಬಹಳ ಮುಖ್ಯ ಮಕ್ಕಳೇ ಪದ. ಏನು? ಭಿನ್ನ ಧರ್ಮ. ಭಿನ್ನ ಅಂದ್ರೆ ಬೇರೆ, ಇನ್ನೊಂದು ಧರ್ಮದಿಂದ ಕೂಡಿದ, ಬೇರೆ ಅರ್ಥವನ್ನ ಒಳಗೊಂಡಂತಹ ಇನ್ನೊಂದು ವಾಕ್ಯವನ್ನ, ಸಂಗತಿಯನ್ನ ನಿದರ್ಶನವಾಗಿ ಕೊಡುವುದಕ್ಕೆ. ನಿದರ್ಶನ ಅಂದ್ರೆ ಉದಾಹರಣೆಯಾಗಿ ಕೊಡುವುದಕ್ಕೆ. ಅದಕ್ಕೆ ಎಂತಹ ಅಲಂಕಾರ? ದೃಷ್ಟಾಂತ ಅಲಂಕಾರ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ನೋಡಿ, ಎರಡನೇ ಉದಾಹರಣೆಯಲ್ಲೇ ಗಮನಿಸಿ. ಇವೆರಡು ಭಿನ್ನ ಧರ್ಮದಿಂದ ಕೂಡಿದ ವಾಕ್ಯಗಳು ಅನ್ನೋದನ್ನ ಗಮನಿಸ್ಬೋದು. ಎರಡರಲ್ಲೂ ಇದ್ದಾವೆ. ಈಗ ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪು ಅದೇ ಒಂದು ಬೇರೆ ಭಿನ್ನ ಧರ್ಮ, ಅಡುಗೆಗೆ ಸಂಬಂಧಪಟ್ಟಂತಹ ಒಂದು ಪದಾರ್ಥ ಅದು. ತಾಯಿ ಸಂಬಂಧಗಳಲ್ಲಿ ನಮಗೆ ಜನ್ಮದಾತೆ, ಜನ್ಮವನ್ನ ನೀಡಿದವಳು. ನೋಡಿ, ಎರಡು ಭಿನ್ನ ಧರ್ಮ ಅಲ್ವಾ? ಇಲ್ಲಿ ಕೂಡ ನೋಡಿ, ಊರು ಉಪಕಾರ ಅರಿಯದು. ಇಡೀ ಊರಿಗೆ ನೀವು ಉಪಕಾರ ಮಾಡೋದರಲ್ಲಿ ಅರ್ಥವಿಲ್ಲ. ಅದಕ್ಕೆ ಈ ಗಾದೆ ಮಾತು ಬಹಳ ಚೆನ್ನಾಗಿ ಹಿಂದಿನ ನಮ್ಮ ಏನು ಪೂರ್ವಜರು ಮಾಡಿಟ್ಟು ಹೋಗಿದ್ದಾರೆ. ಮಾತೇ ಇದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವಂತಹ ಅರ್ಥ 100% ಸತ್ಯ ಅದು. ನೋಡಿ, ಊರು ಉಪಕಾರ ಅರಿಯದು. ಊರಿಗೆ, ಇಡೀ ಊರು ತುಂಬ ಇರುವಂತಹ ಜನರಿಗೆ ಉಪಕಾರ ಮಾಡೋಕ್ಕಾಗುತ್ತಾ ಜೀವನದಲ್ಲಿ? ಆಗಲ್ಲ. ಯಾರಿಗಾದ್ರೂ ಕೆಲವರಿಗೆ ನಾವೇನ್ ಮಾಡ್ಬೋದು? ಕಷ್ಟದ ಸಂದರ್ಭದಲ್ಲಿ ಉಪಕಾರ ಮಾಡ್ಬೋದು. ಒಬ್ರಿಗೋ ಇಬ್ಬರಿಗೋ ಉಪಕಾರ ಮಾಡಿದರೆ ಆ ಉಪಕಾರಕ್ಕೊಂದು ಅರ್ಥ ಇದೆ. ಆದರೆ ಊರು ಉಪಕಾರ ಅರಿಯದು, ಇಡೀ ಊರಿಗೆ ಉಪಕಾರ ಮಾಡೋದು ಅದು ಅರ್ಥವಿಲ್ಲದ ಕೆಲಸ. ಹಾಗೇನೆ ಹೆಣ ಶೃಂಗಾರ ತಿಳಿಯದು. ಸತ್ತೋಗಿರ್ತಕ್ಕಂತಹ ದೇಹ, ಅದಕ್ಕೆ ಹೆಣ ಅಂತೀವಿ ನಾವು ಅಲ್ವಾ? ಈಗ ಜೀವ ಇರ್ತಕ್ಕಂತಹ ವ್ಯಕ್ತಿಗಳು, ನಮ್ಮಂತಹ ವ್ಯಕ್ತಿಗಳು ಅಲಂಕಾರವನ್ನು ಮಾಡ್ಕೊಳ್ತೀವಿ ನೋಡೋದರಿಗೆ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಜೀವಂತ ಇರುವಂತಹ ವ್ಯಕ್ತಿಗಳಿಗೆ ಅಲಂಕಾರ ಮಾಡಿದರೆ ಅವರಿಗೆ ಅದು ಸಂತೋಷ ಆಗ್ಬೋದು, ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡ್ಬೋದು, ಏನೋ ಕೊಡ್ಬೋದು. ಆದ್ರೆ ಸತ್ತಂತಹ ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಅದಕ್ಕೇನಾದ್ರೂ ಯಾವುದಾದ್ರೂ ಸಂತೋಷ ಸಿಗೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹೆಣ ಶೃಂಗಾರ ತಿಳಿಯೋದು. ನೀನು ಎಷ್ಟು ನೋಡ್ರಿ, ನೀವು ಸತ್ತಂತವ್ರು ಹೋಗಿಬಿಟ್ಟು ಎಷ್ಟೊಂದು ಮಾಲೆಗಳನ್ನು ಹಾಕಿರ್ತಾರೆ, ಅದಕ್ಕೇನಾದ್ರೂ ಸಂತೋಷ ಆಗುತ್ತಾ? ಇಲ್ಲ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಮಕ್ಕಳೇ, ಎರಡು ಭಿನ್ನ ಧರ್ಮದಿಂದ ಕೂಡಿದ ವಾಕ್ಯಗಳು ನಮಗೆ ಎಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ ದೃಷ್ಟಾಂತ ಅಲಂಕಾರದಲ್ಲಿ ಸಿಗ್ತವೆ. ಹಾಗಾಗಿ ಒಂದು ಸಂಗತಿಯನ್ನ ಅಥವಾ ಒಂದು ವಿಚಾರವನ್ನ ಅಥವಾ ಒಂದು ವಿಷಯವನ್ನ ಸ್ಪಷ್ಟಪಡಿಸೋದಕ್ಕೆ ಅಂಥದ್ದೇ ಅರ್ಥವನ್ನ ಒಳಗೊಂಡಿರ್ತಕ್ಕಂತಹ ಇನ್ನೊಂದು ವಾಕ್ಯವನ್ನ ಉದಾಹರಣೆಯಾಗಿ ಅಥವಾ ನಿದರ್ಶನವಾಗಿ ಕೊಡುವುದಕ್ಕೆ ಎಂತಹ ಅಲಂಕಾರ ಅಂತ ಹೇಳಿ ಕರಿತೀವಿ ನಾವು? ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ. ನಿಮಗೆಲ್ಲರಿಗೂ ಮನದಟ್ಟಾಯಿತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ದೃಷ್ಟಾಂತ ಅಂದ್ರೆ ಉದಾಹರಣೆಯಾಗಿ ನೀಡುವುದು. ಇಲ್ಲಿ ಉದಾಹರಣೆಯ ವಾಕ್ಯಗಳು ಇಲ್ಲೇ ಇದ್ದಾವೆ. ಈಗ ಈ ದೃಷ್ಟಾಂತ ಅಲಂಕಾರದಲ್ಲಿ ಬರುವಂತಹ ಈ ರೀತಿಯ ವಾಕ್ಯಗಳನ್ನ ನಾವು ಈ ಹಿಂದೆ ತಿಳಿದಂತಹ ಎರಡು ಅಲಂಕಾರಗಳ ರೀತಿ, ಉಪಮಾ ಅಲಂಕಾರ ಹಾಗೇನೆ ರೂಪಕ ಅಲಂಕಾರಗಳ ರೀತಿ
ಉಪಮೇಯ ಉಪಮಾನಗಳನ್ನ ಗುರುತು ಹಚ್ಚಿ ಅವುಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನ ನೇರವಾಗಿ ನಾವು ಉದಾಹರಣೆಗಳಿಗೆ ತೆರಳಬೇಕಾಗುತ್ತೆ. ಮೊದಲು ಈಗ ನಿಮಗೆ ದೃಷ್ಟಾಂತ ಅಲಂಕಾರ ಅರ್ಥ ಆಗಿದೆ. ಈಗ ಆ ದೃಷ್ಟಾಂತ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಇಂತಹ ವಾಕ್ಯಗಳನ್ನ ಕೊಟ್ಟಾಗ ಹೇಗೆ ಅದನ್ನ ಬಿಡಿಸಿ ಸಮನ್ವಯಗೊಳಿಸೋದು ಅನ್ನೋದನ್ನ ಒಂದು ಉದಾಹರಣೆಯ ವಾಕ್ಯ, ಇವುಗಳಲ್ಲೇ ಒಂದು ಉದಾಹರಣೆಯ ವಾಕ್ಯವನ್ನು ನಾನು ತೆಗೆದುಕೊಂಡು ಹೇಗೆ ಬಿಡಿಸೋದು ಅನ್ನೋದನ್ನು ನಿಮಗೀಗ ತಿಳಿಸ್ಕೊಡ್ತೀನಿ ಮಕ್ಕಳೇ. ನೇರವಾಗಿ ನಾವೀಗ ಉದಾಹರಣೆಗೆ ಹೋಗೋಣ. ಈಗ ನೋಡಿ ಮಕ್ಕಳೇ, ದೃಷ್ಟಾಂತ ಅಲಂಕಾರಕ್ಕೆ ಅದೇ ಉದಾಹರಣೆಯನ್ನ ತೆಗೆದುಕೊಂಡು ನಿಮಗೆ ಅದನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ನಿಮಗಿಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಯಾವುದದು ಉದಾಹರಣೆಯ ವಾಕ್ಯ? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇದೊಂದು ಗಾದೆ ಮಾತು ಮಕ್ಕಳೇ. ಹೆಚ್ಚಾಗಿ ದೃಷ್ಟಾಂತ ಅಲಂಕಾರಕ್ಕೆ ಗಾದೆ ಮಾತುಗಳೇ ಉದಾಹರಣೆಗಳಾಗಿ ಬರ್ತವೆ. ಇಲ್ಲಿ ನಿಮಗೆ ಒಂದು ವಿಶೇಷವಾದ ಸುಳಿವನ್ನ, ಸೂಚನೆಯನ್ನ ನಿಮಗೆ ಕೊಡ್ತೀನಿ. 100ಕ್ಕೆ 99ರಷ್ಟು ದೃಷ್ಟಾಂತ ಅಲಂಕಾರದ ಉದಾಹರಣೆಗಳಲ್ಲಿ 2 ವಾಕ್ಯಗಳು ಬರ್ತವೆ ಅನ್ನೋದನ್ನ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ವ್ಯಾಖ್ಯಾನಗಳನ್ನ ತಿಳಿಸ್ಬೇಕಾದ್ರೆ. ಆ 2 ವಾಕ್ಯಗಳ ಮಧ್ಯೆ ಇಲ್ಲೊಂದು ಅರ್ಧ ವಿರಾಮ ಚಿಹ್ನೆ ಬರ್ತತಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಈ ಅರ್ಧ ವಿರಾಮ ಚಿಹ್ನೆ ನಮಗೆ ಅಲಂಕಾರದ ವಾಕ್ಯದಲ್ಲಿ ಕಾಣಿಸ್ತಾ ಇದೆ, ಕಣ್ಣಿಗೆ ಬಿದ್ದಿದೆ ಅಂತಂದ್ರೆ ಅದು ದೃಷ್ಟಾಂತ ಅಲಂಕಾರ. ಆಮೇಲೆ ಇನ್ನೂ ಒಂದು ವಿಷಯ, ಲೇಖನ ಚಿಹ್ನೆಗಳಲ್ಲಿ ನಿಮಗೆ ಗೊತ್ತಿರಬೇಕು, ಈ ಅರ್ಧ ವಿರಾಮ ಚಿಹ್ನೆಯನ್ನ ಒಂದೊಂದು ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸ್ತೀವಿ. ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ಉಪವಾಕ್ಯಗಳು ಬಂದಾಗ ಒಂದೊಂದು ಉಪವಾಕ್ಯಗಳು ಮುಗಿದಾಗ ನಾವು ಯಾವ ಚಿಹ್ನೆಯನ್ನ ಬಳಸ್ತೀವಿ? ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ, ಇದೇ ನಿಮಗೆ ಸೂಚನೆ, ಸುಳಿವು. ಏನು ಅಂತ ಹೇಳಿದ್ರೆ, ಬಂದಿರುವ 2 ವಾಕ್ಯಗಳಲ್ಲಿ ಒಂದು ವಾಕ್ಯ ಮುಗಿದಿರೋದನ್ನ ನಮಗೆ ತಿಳಿಸೋದು ಯಾವುದು ಅಂತ ಹೇಳಿದ್ರೆ ಅರ್ಧ ವಿರಾಮ ಚಿಹ್ನೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ವಾಕ್ಯದಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋದು ಇಲ್ಲಿವರೆಗೂ ಒಂದು ವಾಕ್ಯ, ತಾಯಿಗಿಂತ ಬಂಧುವಿಲ್ಲ ಅನ್ನೋದು ಇನ್ನೊಂದು ವಾಕ್ಯ. ಅದನ್ನು ನಿಮಗೆ ಗೊತ್ತಿಟ್ಕೊಂಡಿರ್ಬೇಕು. ಈಗ ಅದನ್ನು ಬಿಡಿಸಿರೋ ಕ್ರಮ ಹೇಗೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಗಮನ ಕೊಡಿ. ಮೊದಲು ನಾವು ಮಾಡಬೇಕಾಗಿರೋ ಕೆಲಸನೇ ಏನು ಅಂತ ಹೇಳಿದ್ರೆ ಲಕ್ಷಣವನ್ನ ಬರೆಯೋದು, ಅಲಂಕಾರದ ಲಕ್ಷಣವನ್ನ. ನಿಮಗೆ ಈಗಾಗಲೇ ವ್ಯಾಖ್ಯಾನದಲ್ಲಿ ನೋಡಿದಿರಿ, ದೃಷ್ಟಾಂತ ಅಲಂಕಾರದ್ದೇನು? ಇಲ್ಲಿ ಉಪಮೇಯ ಉಪಮಾನಗಳೆರಡು ಬಿಂಬ ಪ್ರತಿಬಿಂಬ ಭಾವದಂತೆ ವ್ಯಕ್ತವಾಗ್ತವೆ, ವರ್ಣಿಸಿರ್ತಾರೆ. ಅದನ್ನೇ ನಾನಿಲ್ಲಿ ಲಕ್ಷಣವನ್ನಾಗಿ ತೆಗೆದುಕೊಂಡಿರೋದು. ನೋಡಿ, ಗಮನ ಕೊಡಿ. ಉಪಮೇಯ ಹಾಗೂ ಉಪಮಾನಗಳೆರಡು ಬಿಂಬ ಪ್ರತಿಬಿಂಬ ಭಾವದಂತೆ ವರ್ಣಿಸುವುದೇ ದೃಷ್ಟಾಂತ ಅಲಂಕಾರ, ಅಥವಾ ಬಿಂಬ ಪ್ರತಿಬಿಂಬ ಭಾವದಂತೆ ವರ್ಣಿಸುವುದೇ ಇದರ ಲಕ್ಷಣವಾಗಿದೆ ಅಂಥೇಳಿ ಬರಿಬಹುದು, ತಪ್ಪೇನಿಲ್ಲ. ಇದು ದೃಷ್ಟಾಂತ ಅಲಂಕಾರದ ಲಕ್ಷಣ ಮಕ್ಕಳೇ. ದೃಷ್ಟಾಂತ ಅಲಂಕಾರದ ನೀವು ಯಾವುದನ್ನ ವಾಕ್ಯ ಕೊಟ್ಟಿರಲಿ, ಲಕ್ಷಣ ಮಾತ್ರ ಎಲ್ಲದಕ್ಕೂ ಇದನ್ನೇ ಬರೆಯುವಂಥದ್ದು, ಒಂದೇ ರೀತಿಯಾಗಿ ಬರೆಯುವಂಥದ್ದು, ನೆನಪಿಟ್ಕೊಂಡ್ಬಿಡಿ. ಈಗ ಉಪಮೇಯ ಮತ್ತೆ ಉಪಮಾನಗಳನ್ನ ಗುರುತಿಸ್ತಕ್ಕಂಥದ್ದು ಬಹಳ ಸುಲಭ ಮಕ್ಕಳೇ. ದೃಷ್ಟಾಂತ ಅಲಂಕಾರದಲ್ಲಿ ಎಷ್ಟು ಸುಲಭ ಅಂದ್ರೆ, ನೋಡ್ತಾ ಇದ್ದೀರಿ, ಕೊಟ್ಟಿರೋ ವಾಕ್ಯದಲ್ಲಿ ಅರ್ಧ ವಿರಾಮ ಚಿಹ್ನೆ ಎಲ್ಲಿ ಬಂದಿರುತ್ತೋ ಅದರ ಒಳಗಡೆಗೆ, ಅಂದ್ರೆ ಮೊದಲು ಬಂದಂತಹ ವಾಕ್ಯವನ್ನೇ ನಾವು ಯಾವುದಕ್ಕೆ ಬಳಸಬೇಕು ಅಂದ್ರೆ ಉಪಮೇಯಕ್ಕೆ ಬಳಸಬೇಕು. ಅಂದ್ರೆ ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋದು ಮೊದಲನೇ ವಾಕ್ಯ, ಅದನ್ನೇ ನಾವು ಯಾವುದಕ್ಕೆ ಬಳಸಿದೀವಿ ಅಂತ ಹೇಳಿದ್ರೆ ಉಪಮೇಯಕ್ಕೆ ಬಳಸಿದೀವಿ. ಇನ್ನು ಅದನ್ನ ಸ್ಪಷ್ಟಪಡಿಸೋದಕ್ಕೆ ಕೊಟ್ಟಿರೋ ಇನ್ನೊಂದು ವಾಕ್ಯ ಯಾವುದು? ತಾಯಿಗಿಂತ ಬಂಧುವಿಲ್ಲ ಅನ್ನೋದಿದೆಯಲ್ಲ, ಎರಡನೆಯ ವಾಕ್ಯ, ಅದನ್ನೇ ನಾವು ಯಾವುದಕ್ಕೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಉಪಮಾನಕ್ಕೆ ತೆಗೆದುಕೊಂಡಿದ್ದೀವಿ. ಅಂದ್ರೆ ಇಲ್ಲೇ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದು ಬಿಂಬವಾಗಿದ್ರೆ ಇದು ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಬಿಂಬದ ವಾಕ್ಯವಾಗಿದೆ. ಇಲ್ಲಿ ಹೇಳಿದೀವಲ್ಲ, ಬಿಂಬ ಪ್ರತಿಬಿಂಬದಂತೆ ಉಪಮೇಯ ಉಪಮಾನಗಳು ವರ್ಣಿಸಲ್ಪಟ್ಟಿರ್ತವೆ. ಹಾಗಾದ್ರೆ ಉಪಮೇಯದ ಮೊದಲನೇ ವಾಕ್ಯವನ್ನ ನಾವು ಬಿಂಬ ಅಂತ ತೆಗೆದುಕೊಳ್ಳೋದಾದ್ರೆ ಉಪಮಾನವನ್ನ ಪ್ರತಿಬಿಂಬ ಅಂತ ಹೇಳಿ ತೆಗೆದುಕೊಳ್ತೀವಿ. ಅದರ ಗೊಂದಲ ಬೇಡ. ಇರುವ ವಾಕ್ಯದಲ್ಲಿ ಅರ್ಧ ವಿರಾಮ ಚಿಹ್ನೆ ಎಲ್ಲಿವರೆಗೂ ಬಂದಿರುತ್ತೋ ಆ ಮೊದಲನೇ ವಾಕ್ಯವನ್ನ ಉಪಮೇಯವನ್ನಾಗಿ ತಗೊಳ್ರಿ. ಅಲ್ಲಿಂದ ಮುಂದಕ್ಕಿರುವ ಇನ್ನೊಂದು ವಾಕ್ಯವನ್ನ ನೀವೇನ್ ಮಾಡಬೇಕು? ಉಪಮಾನದ ವಾಕ್ಯವನ್ನಾಗಿ
ತೆಗೆದುಕೊಳ್ಳಬೇಕು. ಇಂಥವು ಬೇಕಾದಷ್ಟು ಉದಾಹರಣೆಗಳಿದಾವೆ, ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಂತೆ. ಇನ್ನು ಮೂರನೆಯದ ಹಂತ ಏನು ಅಂತ ಹೇಳಿದ್ರೆ ಅಲಂಕಾರದ ಹೆಸರನ್ನ ಬರೆದು ಬಿಡೋದು. ಇದು ಯಾವ ಅಲಂಕಾರವಾಗಿದೆ ಇಷ್ಟನ್ನೆಲ್ಲ ನೋಡ್ತಾ ಇರಬೇಕಾದಾಗ ನಮಗದು ಹೊಳೆದು ಬಿಡ್ತತಿ. ಇದು ದೃಷ್ಟಾಂತ ಅಲಂಕಾರವಾಗಿದೆ. ಹಾಗಾಗಿ ಮೂರನೇ ಹಂತದಲ್ಲಿ ಅಲಂಕಾರದ ಹೆಸರನ್ನ ಬರೀಬೇಕು. ಕೆಲವು ಮಕ್ಕಳು ಸರ್ ಹೆಂಗೋ ಸಮನ್ವಯದಲ್ಲಿ ಕೊನೆಗೆ ಬರೀತೀವಲ್ಲ ಸರ್, ಮತ್ತೆ ಯಾಕೆ ಇಲ್ಲಿ ಅಲಂಕಾರ? ಇಲ್ಲ, ಪರೀಕ್ಷೆಗೆ ಅಲಂಕಾರ ಇರೋದು 3 ಅಂಕಗಳಿಗೆ ಮಕ್ಕಳೇ. ಉಪಮೇಯ ಉಪಮಾನಗಳನ್ನ ಗುರುತಿಸಿದ ತಕ್ಷಣನೇ ಅಲಂಕಾರದ ಹೆಸರನ್ನ ಬರೆಯುವುದು ಬಹಳ ಒಳ್ಳೆಯ ಅಭ್ಯಾಸ. ಇದನ್ನ ನೀವು 3ನೇ ಹಂತವಾಗಿ ಬರಿಬೇಕಾಗುತ್ತೆ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಸಮನ್ವಯದ ಹೇಳಿಕೆ. ಹೇಗೆ ದೃಷ್ಟಾಂತ ಅಲಂಕಾರದಲ್ಲಿ ಸಮನ್ವಯವನ್ನು ಮಾಡಬೇಕು? ಲಕ್ಷಣ ವ್ಯಾಖ್ಯಾನಗಳಲ್ಲಿರೋ ಅಂಶಗಳನ್ನೇ ಬಳಸಿ ಬರೆಯುವಂಥದ್ದು ಬಹಳ ಸುಲಭ ಇದೆ. ನೋಡಿ ಏನಿದೆ ಇಲ್ಲಿ, ಉಪಮೇಯ ಉಪಮಾನಗಳೆರಡು ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವದಂತೆ ವ್ಯಕ್ತವಾಗಿರುವುದರಿಂದ ಇದು ದೃಷ್ಟಾಂತ ಅಲಂಕಾರವಾಗಿದೆ. ಈ ರೀತಿ ಇಷ್ಟು ಬರೆದು ಬಿಟ್ರೆ ಅದಕ್ಕೆ ಸಮನ್ವಯದ ಹೇಳಿಕೆಯನ್ನ ಪೂರ್ಣವಾಗಿ ಬರೆದಂತೆ. ಏನಿದೆ ನೋಡಿ, ಇಲ್ಲಿ ಉಪಮೇಯ ಉಪಮಾನಗಳೆರಡು ಯಾವುದರ ಮೂಲಕ? ಅರ್ಥ ಸಾದೃಶ್ಯದ ಮೂಲಕ. ವ್ಯಾಖ್ಯಾನದಲ್ಲಿ ನೀವು ಈಗಾಗಲೇ ಗಮನಿಸಿದ್ದೀರಿ, 2 ಬೇರೆ ಬೇರೆ ವಾಕ್ಯಗಳು, 2 ಭಿನ್ನ ಭಿನ್ನ ವಾಕ್ಯಗಳು. ಹೌದು, ತಾಯಿ ಏನು ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋದೇ ಒಂದು ವಾಕ್ಯ, ತಾಯಿಗಿಂತ ಬಂಧುವಿಲ್ಲ ಅನ್ನೋದು ಇನ್ನೊಂದು ವಾಕ್ಯ. ಆದರೆ ಅರ್ಥಗಳಲ್ಲಿ ಅವೆರಡೂ ವಾಕ್ಯಗಳು ಬಹಳ ಸಾಮೀಪ್ಯದಲ್ಲಿದ್ದಾವೆ, ಸಮೀಪದಲ್ಲಿದ್ದಾವೆ. ಹಾಗಾಗಿ ಅರ್ಥ ಸಾದೃಶ್ಯದಿಂದ ಯಾವ ರೀತಿ ಭಾವದಂತೆ ವ್ಯಕ್ತವಾಗಿದ್ದಾವೆ? ಬಿಂಬ ಪ್ರತಿಬಿಂಬ ಭಾವದಂತೆ ವ್ಯಕ್ತವಾಗಿರುವುದರಿಂದ ಇದು ದೃಷ್ಟಾಂತ ಅಲಂಕಾರವಾಗಿದೆ. ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳಿದ್ರೆ ಒಂದನ್ನ ಅರ್ಥಪಡಿಸೋದಕ್ಕೆ ಇನ್ನೊಂದು ವಾಕ್ಯವನ್ನ ಉದಾಹರಣೆಯನ್ನಾಗಿ ನೀಡುವುದು, ನಿದರ್ಶನವನ್ನಾಗಿ ಕೊಡುವುದು. ಉದಾಹರಣೆಯನ್ನಾಗಿ ಕೊಡುವುದೇ ದೃಷ್ಟಾಂತ ಅಲಂಕಾರ. ಹಾಗಾಗಿ ಸಮನ್ವಯದಲ್ಲಿ ಈ ರೀತಿಯಾಗಿ ಬಿಂಬ ಪ್ರತಿಬಿಂಬ ಭಾವದಂತೆ ಅನ್ನೋದನ್ನ ಮರೀಲೇಕೂಡದು, ಇದನ್ನು ಹೇಳಲೇಬೇಕು, ಅದನ್ನೇ ಬರೀಬೇಕಾಗಿದೆ. ಉಪಮೇಯ ಉಪಮಾನಗಳೆರಡು ಅರ್ಥ ಸಾದೃಶ್ಯದ ಮೂಲಕ ಬಿಂಬ ಪ್ರತಿಬಿಂಬ ಭಾವದಂತೆ ವ್ಯಕ್ತವಾಗಿರುವುದರಿಂದ ಇದು ಏನಾಗಿದೆ? ದೃಷ್ಟಾಂತ ಅಲಂಕಾರವಾಗಿದೆ ಅನ್ನೋದನ್ನ ನಾವು ಹೆಸರಿಸಬೇಕಾಗುತ್ತೆ, ಬರೀಬೇಕಾಗುತ್ತೆ. ಈ ರೀತಿ ಬರೆದರೆ ದೃಷ್ಟಾಂತ ಅಲಂಕಾರವನ್ನ ನಾವು ಸಮನ್ವಯಗೊಳಿಸಿದ ರೀತಿ ಅಂತ ಹೇಳಬಹುದು ಮಕ್ಕಳೇ. ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ದೃಷ್ಟಾಂತ ಅಲಂಕಾರ ಅಂದ್ರೇನು, ಆ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯ ವಾಕ್ಯವನ್ನ ಕೊಟ್ಟಾಗ ಹೇಗೆ ಬಿಡಿಸೋದು ಅನ್ನೋದನ್ನ ನಿಮಗೆ ತೋರಿಸಿಕೊಟ್ಟಿದ್ದೀನಿ ಮಕ್ಕಳೇ. ಇದು ಈ ರೀತಿ ಬಿಡಿಸಿದರೆ ಪರೀಕ್ಷೆಗೆ ನಿಮಗೆ 3 ಅಂಕಗಳು. SSLC ಓದುವ ಮಕ್ಕಳಿಗೆ, 9ನೇ ತರಗತಿ ಮಕ್ಕಳಿಗೆ ದೃಷ್ಟಾಂತ ಅಲಂಕಾರ ಬಹಳ ಬಹಳ ಅಂದರೆ ಬಹಳ ಮುಖ್ಯ. ಅದನ್ನು ನಾವು ತಿಳಿದಿರಬೇಕು. ಇದನ್ನು ತೋರಿಸಿಕೊಟ್ಟಿದ್ದೀನಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸೋದಿಲ್ಲ, ದೃಷ್ಟಾಂತ ಅಲಂಕಾರಕ್ಕೆ 2 ಉದಾಹರಣೆಗಳನ್ನು ನಾನು ನಿಮಗೆ ತೋರಿಸಿಕೊಡ್ತೀನಂತೆ. ಹಾಗಾಗಿ ಇಲ್ಲಿಗೆ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಇಷ್ಟವಾಯಿತು ಅಂತ ಹೇಳಿದ್ರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ಸ್ಗಳನ್ನು ಮೂಲಕ ತಿಳಿಸಿ. ಹಾಗೆಯೇ ಕಳಕಳಿಯ ವಿನಂತಿ, ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ತಾವೆಲ್ಲರೂ ಕೂಡ ಮರೀದೆ ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು.